Hello students, welcome to Royal Palace PU College Jamkhandi online classes. Dear students, as you know that we have already finished third chapter of the last unit of second PUC, and that is ecology. And the chapter name was chapter number 15, biodiversity and conservation. Today we'll start with a new chapter, and this is the last chapter of PUC second year, and that is environmental issues. And once again, I welcome you all to these particular online classes. And in these online classes, once again, without wasting any time, let us jump into these particular syllabus and the topics, and we will discuss them one by one. Out of the entire list of this chapter, the topic 1 is air pollution and its control. So, dear students, come on, let us jump into this particular topic and try to understand what it actually offers. Now, coming to the first thing, what do you mean by pollution? Right? It is a basic definition, and this definition applies to so many other explanations also. In Kannada, we call it as malinya. We generally mention it as parisara malinya, that is environmental pollution. ಬಹಳಷ್ಟು ಜನ ವಿದ್ಯಾರ್ಥಿಗಳು ನನಗೆ ಒಂದು ಮೆಸೇಜ್ ಅನ್ನು ಮಾಡಿದ್ದು, ಆ ಮೆಸೇಜಿನಲ್ಲಿ ಸರ್ ಬಹಳಷ್ಟು ಇಂಗ್ಲಿಷ್ ಟು ಇಂಗ್ಲಿಷ್ ಎಕ್ಸ್ಪ್ಲನೇಷನ್ ಆಗಿರುತ್ತಿದ್ದು, ವಿ ನೀಡ್ ಅ ಲಿಟಲ್ ಬಿಟ್ ಆಫ್ ಕನ್ನಡ ಇಂಟ್ರೊಡಕ್ಷನ್ ಅಂತ ಹೇಳಿದಾಗ, ಐ ಆಮ್ ಥಿಂಕಿಂಗ್ ದಟ್ ಟು ಆಡ್ ಅ ಲಿಟಲ್ ಅಮೌಂಟ್ ಆಫ್ ಕನ್ನಡ ವೈಲ್ ಎಕ್ಸ್ಪ್ಲೈನಿಂಗ್ ದಿಸ್. ಈ ಒಂದು ಅಧ್ಯಾಯ, ಈ ಒಂದು ಚಾಪ್ಟರ್, ದಿ ಲಾಸ್ಟ್ ಚಾಪ್ಟರ್ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್, ಅತ್ಯಂತ ಸರಳವಾಗಿದ್ದು, ಈ ಚಾಪ್ಟರ್ ನಲ್ಲಿ ಬರತಕ್ಕಂಥ ಪ್ರತಿಯೊಂದು ವಿಷಯಗಳನ್ನು ಕೂಡ ವಿ had already studied in our previous education, that is in 9th and SSLC standards itself. ಆದರೂ ಕೂಡ ಮೊಟ್ಟ ಮೊದಲನಿಗೆ ಬರುವಂತಹ ಸೆಂಟೆನ್ಸ್ ಏನು ಅಂತಂದ್ರೆ, ವಾಟ್ ಡು ಯು ಮೀನ್ ಬೈ ಪೊಲ್ಯೂಷನ್ ಅಥವಾ ಪರಿಸರ ಮಾಲಿನ್ಯ ಎಂದರೇನು ಅನ್ನುವಂಥದ್ದೊಂದು ಸೆಂಟೆನ್ಸ್. ಸೊ ಇಟ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ an undesirable change in the physical structure of the atmosphere. So the atmosphere is made up of the air, the environment is made up of the land, the environment made up of water, the environment is made up of soil. ನಮ್ಮ ಈ ಒಂದು ವಾತಾವರಣವು ನೀರಿನಿಂದ ಆಗಿದ್ದು, ಗಾಳಿಯಿಂದ ಆಗಿದ್ದು, ಭೂಮಿ ಮಣ್ಣಿನಿಂದ ಆಗಿದ್ದು, ಈ ಎಲ್ಲಾ ಅಂಶಗಳಿಂದ ಈ ಒಂದು ವಾತಾವರಣ ಅನ್ನುವಂಥದ್ದು ಸೃಷ್ಟಿಯಾಗಿದೆ. ಈ ಒಂದು ವಾತಾವರಣದ ಭೌತಿಕ ಲಕ್ಷಣಗಳಲ್ಲಿ ಏನಾದರೂ ಬದಲಾವಣೆ ಕಂಡರೆ, ವೆನ್ ದೇರ್ ಈಸ್ ಅ ಚೇಂಜ್ ಇನ್ ಇಟ್ಸ್ ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿಸ್ ಎನ್ವಿರಾನ್ಮೆಂಟ್, when there is a change in its chemical characteristics of the environment, when there is a change in the biological characteristics of this environment, then this change is to be analyzed. ನಾನು ಮತ್ತೊಮ್ಮೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಯಾವಾಗ ಈ ನಮ್ಮ ವಾತಾವರಣದಲ್ಲಿರುವಂತಹ ಗಾಳಿಯಲ್ಲಿರುವ ಭೌತಿಕ ಲಕ್ಷಣಗಳು ಬದಲಾವಣೆಯಾದಾಗ, ಅದರಲ್ಲಿರುವಂತಹ ರಾಸಾಯನಿಕ ಲಕ್ಷಣಗಳು ಬದಲಾವಣೆಯಾದಾಗ, ಅದರಲ್ಲಿರುವಂತಹ ಕೆಲವೊಂದು ಜೈವಿಕ ಲಕ್ಷಣಗಳು ಬದಲಾವಣೆಯಾದಾಗ, ಸೊ ಈ ಬದಲಾವಣೆ ಎಂಥದ್ದು, ಈ ಬದಲಾವಣೆಯ ಬಗ್ಗೆ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. ಎಂತಹ ಬದಲಾವಣೆ ಈ ನಮ್ಮ ವಾತಾವರಣದಲ್ಲಿ ಬಂದಿರುತ್ತದೆ, ಈ ಬದಲಾವಣೆಯು ನಮ್ಮ ದೇಹಕ್ಕೆ, ನಮ್ಮ ವಾತಾವರಣಕ್ಕೆ ಅನುಕೂಲಕರವಾಗಿರುವಂಥದ್ದು ಅಥವಾ ಈ ಒಂದು ವಾತಾವರಣಕ್ಕೆ ಇದು ದೂಷಿತವಾಗಿರುವಂಥದ್ದು ಅನ್ನುವಂಥದ್ರ ಬಗ್ಗೆ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್.
ಬಟ್ ವೆನ್ ಅನ್ಡಿಸೈರಬಲ್ ಚೇಂಜಸ್, ಡಿಸೈರಬಲ್ ಅಂತಂದ್ರೆ ನಮಗೆ ಬೇಕಾಗಿರುವಂಥದ್ದು, ಅನ್ಡಿಸೈರಬಲ್ ಅಂತಂದ್ರೆ ನಮಗೆ ಬೇಡವಾದ, ನಮ್ಮ ದೇಹಕ್ಕೆ ಹಾನಿಕರವಾಗಿರುವಂತಹ, ನಮ್ಮ ವಾತಾವರಣಕ್ಕೆ ಹಾನಿಕರವಾಗಿರುವಂತಹ, ಇದರಲ್ಲಿರುವ ಗಾಳಿ, ಇದರಲ್ಲಿರುವ ಮಣ್ಣು, ಇದರಲ್ಲಿರುವ ನೀರು, ಇದರಲ್ಲಿರುವ ಭೂಮಿಗೆ ಸಮಸ್ಯೆಯಾಗುವಂತಹ ಇಫ್ there are any kind of characteristics, then it is called as pollution. ಮತ್ತೊಂದು ಸತಿ ನಾನು ರಿಪೀಟ್ ಮಾಡ್ತೀನಿ. ಪೊಲ್ಯೂಷನ್ ಈಸ್ ಡಿಫೈನ್ಡ್ ಆಸ್ an undesirable change in its physical form, in its chemical form, and in its biological form or characteristics, such as with respect to air, with respect to land, with respect to water and soil, is called as pollution ಅಥವಾ ಪರಿಸರ ಮಾಲಿನ್ಯ. So first thing, it is very clear that it is the definition of pollution. Coming to the next point, ಇಲ್ಲಿರುವಂತಹ ಮತ್ತೊಂದು ಶಬ್ದ ಅದು ಏನು ಅಂತಂದ್ರೆ ಮಾಲಿನ್ಯ ಕಾರಕಗಳು. ರೈಟ್, ಇನ್ ಇಂಗ್ಲಿಷ್ ಇಟ್ ಈಸ್ ಕಾಲ್ಡ್ ಆಸ್ ದಿ ಪೊಲ್ಯೂಟಂಟ್ಸ್. ಪರಿಸರ ಮಾಲಿನ್ಯವನ್ನ ಮಾಡುವಂತಹ ಒಂದು ಕೆಮಿಕಲ್ಸ್ಗಳಿಗೆ, ಒಂದು ರಾಸಾಯನಿಕಗಳಿಗೆ ಅಥವಾ ಏಜೆಂಟ್ಸ್ಗಳಿಗೆ ನಾವು ಅವುಗಳನ್ನ ಮಾಲಿನ್ಯ ಕಾರಕಗಳು ಅಂತ ಹೇಳಿ ಕರಿತೀವಿ. ಸೊ ದೀಸ್ ಏಜೆಂಟ್ಸ್, ದೀಸ್ ಕೆಮಿಕಲ್ಸ್, ದೀಸ್ ಸ್ಟ್ರಕ್ಚರ್ಸ್ destroy, these structure bring an undesirable change, these structures help in polluting the atmosphere. ಹಾಗಾದರೆ ಯಾವುವು ಈ ಒಂದು ಭೌತಿಕ ಲಕ್ಷಣಗಳನ್ನ ಅನ್ಡಿಸೈರಬಲಿ ಚೇಂಜ್ ಮಾಡ್ತವೆಯೋ, ಯಾವುವು ಈ ಒಂದು ರಾಸಾಯನಿಕ ಲಕ್ಷಣಗಳನ್ನ ಅನ್ಡಿಸೈರಬಲಿ ಚೇಂಜ್ ಮಾಡ್ತವೆಯೋ, ಯಾವುವು ಈ ಒಂದು ಜೈವಿಕ ಲಕ್ಷಣಗಳಲ್ಲಿ ಅನ್ಡಿಸೈರಬಲಿ ಚೇಂಜ್ ಮಾಡ್ತವೆಯೋ ಅವುಗಳನ್ನ ನಾವು ಮಾಲಿನ್ಯಕಾರಕಗಳು ಅಂತ ಹೇಳಿ ಕರಿತೀವಿ. ಆರ್ ಇನ್ ಇಂಗ್ಲಿಷ್ ಇಟ್ ಈಸ್ ಕಾಲ್ಡ್ ಆಸ್ ಪೊಲ್ಯೂಟಂಟ್ಸ್. So pollutants are nothing but the agents which bring these undesirable characteristic changes. Okay, so ಈ ಒಂದು pollutants ಗಳು ಏರ್ ನಲ್ಲೂ ಇರಬಹುದು, pollutants ಗಳು ವಾಟರ್ ನಲ್ಲೂ ಇರಬಹುದು, ಮತ್ತೆ pollutants ಗಳು ಸಾಯಿಲ್ ನಲ್ಲಿ ಕೂಡ ಇರಬಹುದು. So if the pollutants are present in air, then they are called as air pollutants. Then if they are present in the water, then they are called as water pollutants. And if they are present in the soil, then they are called as the soil pollutants. Very easy. So in this particular explanation, I have given the definition or introduction to only 2 sentences. First thing is, what do you mean by pollution? And second thing is pollutant. It may be theory or it may be NEET examination. Importance of remembering of the pollutants of air, water and soil is very essentially needed. So ಇದನ್ನ ನೀವು ಬಹಳಷ್ಟು ಸೀರಿಯಸ್ ಆಗಿ ನೆನಪಿನಲ್ಲಿ ಇಟ್ಕೊಳ್ಳುವಂಥದ್ದು ಒಳ್ಳೆಯದು. ಓಕೆ, ಕಮಿಂಗ್ ಟು ದಿ ನೆಕ್ಸ್ಟ್ ಪಾಯಿಂಟ್ ಕಾಲ್ಡ್ ಆಸ್, ನಮ್ಮ ಭಾರತ ದೇಶದಲ್ಲಿ ಈ ವಾತಾವರಣದಲ್ಲಿ ಯಾವುದೇ ತರಹದ ಪೊಲ್ಯೂಷನ್ ಆಗದೇ ಇರುವ ಹಾಗೆ ಆ ಒಂದು ಬೋರ್ಡ್ ಅನ್ನ ಕ್ರಿಯೇಟ್ ಮಾಡಲಾಗ್ತದೆ, ಒಂದು ಸಮ್ಮೇಳನವನ್ನು ಕ್ರಿಯೇಟ್ ಮಾಡಲಾಗ್ತದೆ, ಒಂದು ಸಮಿತಿಯನ್ನು ರಚನೆ ಮಾಡಲಾಗ್ತದೆ. ಸೊ ಔಟ್ ಆಫ್ ದಿಸ್ ಕಮಿಟಿ, ಔಟ್ ಆಫ್ ದಿಸ್ ಬೋರ್ಡ್, ದೇರ್ ವಿಲ್ ಬಿ ರಿಲೀಸಿಂಗ್ ಆಫ್ ಡಿಫರೆಂಟ್ ಟೈಪ್ಸ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಇವುಗಳನ್ನ ಕಾರ್ಖಾನೆಗಳಿಗೆ ಕಳಿಸಬಹುದು, ಇವುಗಳಿಗೆ ಇಂಡಸ್ಟ್ರೀಸ್ಗಳಿಗೆ ಕಳಿಸಬಹುದು, ಇವುಗಳನ್ನ ಬಹಳಷ್ಟು ಉದ್ದಿಮೆಗಳಿಗೆ ಕಳಿಸಬಹುದು. ಬಹಳಷ್ಟು ಜಾಗಗಳಲ್ಲಿ ಎಲ್ಲೆಲ್ಲಿ ಈ ಒಂದು ಮಾಲಿನ್ಯಕಾರಕಗಳು ಹೊರಗೆ ಬರಬಹುದಲ್ಲ ಆ ಎಲ್ಲಾ ಜಾಗಗಳಲ್ಲೂ ಕೂಡ ದೇ ಮೇಡ್ ಸೆಪರೇಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಅಂಡ್ ಫ್ರಮ್ ದೋಸ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ದೇ ಕ್ರಿಯೇಟ್ ದಟ್ ಯು ಶುಡ್ ಫಾಲೋ ದೀಸ್ ಪರ್ಟಿಕ್ಯುಲರ್ ರೂಲ್ಸ್. Otherwise, strict actions will be taken onto you people. ಅದೇ ತರಹ this explanation goes that in India, that is government of India has passed the Environment Act or Environment Protection Act in 1986. ಸೊ ಈ 1986ರಲ್ಲಿ ವಾತಾವರಣಕ್ಕೆ ಸಂಬಂಧಪಟ್ಟಿರುವಂತಹ, ಪರಿಸರಕ್ಕೆ ಸಂಬಂಧಪಟ್ಟಿರುವಂತಹ, ಮಾಲಿನ್ಯಕ್ಕೆ ಸಂಬಂಧಪಟ್ಟಿರುವಂತಹ ಬಹಳಷ್ಟು ವಿಷಯಗಳನ್ನ ಚರ್ಚೆ ಮಾಡಲಾಗಿದ್ದು, ಈ ಒಂದು ಸಮಿತಿಯನ್ನು ರಚನೆ ಮಾಡಿ ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ಪಾಸ್ ಮಾಡಿರ್ತಾರೆ. ಸೊ ದಿಸ್ ಇಸ್ ಅಬೌಟ್ ದಿ ಜನರಲ್ ಇಂಟ್ರೊಡಕ್ಷನ್ ಅಬೌಟ್ ಪೊಲ್ಯೂಷನ್, ಡೆಫಿನೇಷನ್, pollutants, definition,
And the final thing, that is the act, the Indian Government of India Indian Environmental Protection Act, established in 1983. Right students, come on. So coming to the topic here, ನಾನು ಪ್ರಾರಂಭದಲ್ಲೇ ಹೇಳಿರುವಂತೆ ಟುಡೇ ವಿ ವಿಲ್ ಡಿಸ್ಕಸ್ ಅಬೌಟ್ ಏರ್ ಪೊಲ್ಯೂಷನ್. ಏರ್ ಪೊಲ್ಯೂಷನ್ ಅಂತಂದ್ರೆ ಅತಿ ಸರಳವಾಗಿರುವಂತಹ ಮತ್ತೊಂದು ಸತಿ ಡೆಫಿನೇಷನ್ ಹೇಳ್ತೀನಿ. ಇದನ್ನ ನಾವು ವಾಯು ಮಾಲಿನ್ಯ ಅಂತ ಹೇಳಿ ಕರಿತೀವಿ. ಸರ್, ವಾಟ್ ಈಸ್ ದ ಮೀನಿಂಗ್ ಆಫ್ ವಾಯು ಮಾಲಿನ್ಯ ಆರ್ ವಾಟ್ ಈಸ್ ದ ಮೀನಿಂಗ್ ಆಫ್ ಏರ್ ಪೊಲ್ಯೂಷನ್ ಅಂತ ಹೇಳಿ ಬರ್ತದೆ. First thing, we'll go to the similar definition that we studied in our before 5 to 10 minutes. That is, any undesirable change, right? ನಮ್ಮ ಪ್ರಕೃತಿಗೆ, ನಮ್ಮ ವಾತಾವರಣಕ್ಕೆ ಬೇಡವಾದಂತಹ ಬದಲಾವಣೆ, right? So any undesirable change which is happening in its physical characteristic, in its chemical characteristic, and even in its biological characteristics of air. ಗಾಳಿಗೆ ಸಂಬಂಧಪಟ್ಟಿರುವಂತೆ ಅದರಲ್ಲಿರುವಂತಹ ಕೆಲವೊಂದು ಭೌತಿಕ ಗುಣಲಕ್ಷಣಗಳು ಪ್ರಕೃತಿಗೆ ಬೇಡ. ಗಾಳಿಗೆ ಸಂಬಂಧಪಟ್ಟಂತೆ ಅದರಲ್ಲಿರುವಂತಹ ಕೆಲವೊಂದು ರಾಸಾಯನಿಕ ಗುಣಲಕ್ಷಣಗಳು ಪ್ರಕೃತಿಗೆ ಬೇಡ. ಸೊ ಗಾಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಜೈವಿಕ ಗುಣಲಕ್ಷಣಗಳಲ್ಲಿರುವಂತಹ ಬದಲಾವಣೆಗಳು ಪ್ರಕೃತಿಗೆ ಬೇಡ. ಯಾವಾಗ ಬೇಡವಾದಂತಹ ಗುಣಲಕ್ಷಣಗಳು ಗಾಳಿಯಲ್ಲಿ ಎಂಟ್ರಿ ಹೊಡೆದು ಗಾಳಿಯನ್ನ ದೂಷಿತವನ್ನಾಗಿ ಮಾಡುತ್ತವೆಯೋ, that particular thing is called as air pollution. So once again, let me repeat it again. Air has got its own basic properties. Air has got its own understandings. There is so much of gases, variety of gases which are dissolved in the air. The air has got a beautiful mechanism so that it can bring us the oxygen and circulate carbon dioxide through us. So air plays an important role in huge amounts of organisms, in their physical structure, in their chemical structure, and even in their biological structure. Everything has got its own characteristic, but somehow if those characteristics are changing undesirably, which we do not want, which the nature do not want, which this atmosphere do not want, when this happens, that particular air gets polluted and it creates a different types of results which are harmful for the variety of organisms and even including human beings. Then that is called as the air pollution. Right sir? So coming to some sections called as causes. ಕಾರಣಗಳು ಏನೇನಿರಬಹುದು, ಈ ವಾಯು ಮಾಲಿನ್ಯ ಆಗ್ಲಿಕ್ಕೆ ಏನೇನು ತರಹದ ಕಾರಣಗಳು ಬರಲಿಕ್ಕೆ ಸಾಧ್ಯ ಇದೆ. ಫಸ್ಟ್ ಥಿಂಗ್, that it can be caused by the smoke from the forest fires, volcanic eruptions. ಪಾಯಿಂಟ್ ನಂಬರ್ 1, ಸ್ಮೋಕ್ ಫ್ರಮ್ ಫಾರೆಸ್ಟ್ ಫೈರ್ಸ್ ಅಂತಂದ್ರೆ ಈ ಕಾಡ್ಗಿಚ್ಚು ಅಂತ ಹೇಳಿ ಕರಿತೀವಿ ನಾವು ಕನ್ನಡದಲ್ಲಿ, ರೈಟ್? ಇಡೀ ಎಂಟೈರ್ ಕಾಡಿಗೆನೆ ಬೆಂಕಿ ಹತ್ತಿದಾಗ ಅಲ್ಲಿಂದ ಬರುವಂತಹ ಆ ಒಂದು ವೆರೈಟಿ ಆಫ್ ಕೆಮಿಕಲ್ಸ್ಗಳು ಬೆಂಕಿ ಹತ್ತಿ ಸುಟ್ಟು ಈ ಒಂದು ವಾತಾವರಣಕ್ಕೆ ಏನು ಎಂಟ್ರಿ ಹೊಡಿತವೆಯೋ ಆ ಗ್ಯಾಸಸ್ಗಳಿಂದಲೂ ಕೂಡ ದೇರ್ ಮೈಟ್ ಬಿ ಆನ್ ಅನ್ಡಿಸೈರಬಲ್ ಎಂಟ್ರಿ ಆಫ್ ವೆರೈಟಿ ಆಫ್ ಗ್ಯಾಸಸ್. ವಾಲ್ಕ್ಯಾನೋ ಆರ್ ವಾಲ್ಕ್ಯಾನಿಕ್ ಎರಪ್ಷನ್ಸ್ ಅಂತಂದ್ರೆ ನಾವು ಜ್ವಾಲಾಮುಖಿ ಅನ್ನುವಂಥ ಶಬ್ದವನ್ನ ಇಲ್ಲಿ ಬಳಸ್ತೀವಿ. ಜ್ವಾಲಾಮುಖಿಯಲ್ಲಿ ವಿಧವಿಧವಾಗಿರುವಂತಹ ಕೆಮಿಕಲ್ಸ್ಗಳು ಡಿಸಾಲ್ವ್ ಆಗಿ ಆ ಕೆಮಿಕಲ್ಸ್ ದಿಂದ ಬರುವಂತಹ ಆ ಗ್ಯಾಸಸ್ಗಳು ಕೂಡ ಬದಲಾವಣೆಯನ್ನ ವಾಯುವಿನಲ್ಲಿ ತಂದುಕೊಡಬಹುದು. ಸೊ ಒನ್ ಆಫ್ ದಿ ಎಕ್ಸಾಂಪಲ್ ಕಾಸಸ್. ಸೆಕೆಂಡ್ ಒನ್, decomposition of garbage resulting in release of unwanted gases into the atmosphere. So decomposition, I have already discussed this one for a longer period of time. ಯಾವುದು ಸತ್ತಿರುತ್ತದೆಯೋ, ಯಾವುದು ಸತ್ತು ಕೊಳೆಯುತ್ತಿರುತ್ತದೆಯೋ ಆ ಜಾಗದಲ್ಲಿ there is an action of microbe, there is an action of bacteria, there is an action of fungus, and these feed on these particular things. So while the decomposition is happening, there is one thing that even during this process there is a release of gas. That gas might result into a variety of atmospheric change or changes in the characteristics of air. If that thing is coming out from the garbage ಅಂತಂದ್ರೆ ಹೊಲಸ್ಸು, ಈ ಹೊಲಸ್ಸಿನಿಂದ ಅದರಲ್ಲಾಗುವಂತಹ ಈ ಡಿಕಂಪೋಸಿಷನ್ ಕ್ರಿಯೆಯಿಂದ ಹೊರಗಡೆ ಬರುವಂತಹ ಆ ಒಂದು ಗ್ಯಾಸಸ್ಗಳು, ಇಟ್ ಮೈಟ್ ಕ್ರಿಯೇಟ್ ದಿ ಏರ್ ಪೊಲ್ಯೂಷನ್.
Coming to third point, which is very basic actually, burning of fossil fuels in the automobiles and industries. So ಇಲ್ಲಿ fossil fuels ಅಂತ ಯಾವಾಗ ಬರ್ತದಲ್ಲ, we need to understand that fossil fuels are nothing but hydrocarbons. ಇದರಲ್ಲಿ you can add coal, you can add petrol, you can add the diesel, etc etc. ಯಾವಾಗ ವೆಹಿಕಲ್ಸ್ಗಳು, ಯಾವಾಗ ಇಂಡಸ್ಟ್ರೀಸ್ಗಳು ತಮ್ಮ ಡೇ ಟು ಡೇ ಆಪರೇಷನ್ಸ್ಗಳಿಗಾಗಿ when they use petrol as a source of fuel, the diesel as a source of fuel, coal kalliddalu as a source of fuel, and when they burn it, there is a release of some chemicals, and those chemicals are once again harmful and that can produce the air pollution. Coming to some other section called as use of leaded petrol. Lead antandre in case of Kannada it is called as the sisa. ಸೀಸ ಅಂತ ಹೇಳಿ ಕರಿತೀವಿ ನಾವು ಅದನ್ನ. ಸೊ ಇನ್ ದಿ ಕೇಸ್ ಆಫ್ ಪೆಟ್ರೋಲ್ ನಲ್ಲಿ ನಾವು ಲೆಡ್ ಪ್ರಮಾಣ ಹೆಚ್ಚಾಗಿ ಇರಬಾರದು. ಯಾಕಂದ್ರೆ ನಾವು ಪೆಟ್ರೋಲ್ ಅನ್ನ ನಮ್ಮ ಈ ಗಾಡಿಗಳಲ್ಲಿ ಯೂಸ್ ಮಾಡ್ತಾ, ಬೈಕ್ಸ್ ಗಳಲ್ಲಿ ಯೂಸ್ ಮಾಡ್ತಾ, ಕಾರಲ್ಲಿ ಯೂಸ್ ಮಾಡ್ತಾ, ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತಾ, when we burn those particular hydrocarbons, the release of lead takes place, and this lead is not at all good for air's maintenance. So lead is harmful and it can create a bigger change in the air pollutant matter. Okay, so ಅದಕ್ಕಾಗಿ ಏನು ಹೇಳ್ತಾರೆ, so the use of leaded petrol, lead ಇರಬಾರದು. Some points such as gaseous wastes or particulate byproducts of various industries. Even this is also the same thing. Coming to the C point, C ನಲ್ಲಿ ಹೇಳಿರುವ ತರಹ ಇಲ್ಲಿಯೂ ಕೂಡ ಸಿಮಿಲರ್ ಪಾಯಿಂಟ್ ನೇ ಬರ್ತದೆ. That is, when you burn some of the things, not hydrocarbons, but when you burn some of the things which is composed of variety of chemicals, it is not only CHOs, it is not only hydrocarbons, leaving them also there are so many other chemicals which can release out when you burn them. ರೈಟ್. ಸೊ ಆ ಬರ್ನಿಂಗ್ ಮಾಡುವಾಗ ಬರುವಂತಹ ಆ ಕೆಮಿಕಲ್ಸ್ಗಳನ್ನ, ಆ ಕೆಮಿಕಲ್ಸ್ಗಳು ಇಫ್ ದೇ ಆರ್ ಹಾರ್ಮ್ಫುಲ್ ಟು ದಿ ಏರ್, ದೆನ್ ಅಫ್ಕೋರ್ಸ್ ವೆನ್ ದೇ ಎಂಟರ್ ಇನ್ ಟು ದಿ ಏರ್ ದೇ ಕ್ಯಾನ್ ಕ್ರಿಯೇಟ್ ದಿ ಏರ್ ಪೊಲ್ಯೂಷನ್. ಅದೇ ಸರಳವಾಗಿರುವಂತಹ ಒಂದು ಪಾಯಿಂಟ್. ಬೈ ಪ್ರಾಡಕ್ಟ್ಸ್ ಅಂತಂದ್ರೆ ಏನು? ಸೊ ಯಾವ್ದಾರ ಒಂದು ಥಿಂಗ್ ಅನ್ನ, ಯಾವ್ದಾರ ಒಂದು ವಸ್ತುವನ್ನ ವೆನ್ ವಿ ಸ್ಟಾರ್ಟೆಡ್ ಕ್ರಿಯೇಟಿಂಗ್ ಇಟ್, ಇಮ್ಯಾಜಿನ್ ದಟ್ ಫ್ರಮ್ A plus B there is a creation of C. A ಒಂದು ಕೆಮಿಕಲ್ ಕಂಪೌಂಡ್, ಬಿ ಒಂದು ಕೆಮಿಕಲ್ ಕಂಪೌಂಡ್, ಇವೆರಡನ್ನೂ ಮಿಕ್ಸ್ ಮಾಡಿ ಡೂಯಿಂಗ್ ಸಮ್ ಇಂಡಸ್ಟ್ರಿಯಲ್ ವರ್ಕ್ ಅಂಡ್ ದೇರ್ ಇಸ್ ಕ್ರಿಯೇಷನ್ ಆಫ್ ಸಿ ಅಂತಂದಾಗ, ಡ್ಯೂರಿಂಗ್ ದಿಸ್ ಟೈಮ್ ದೇರ್ ಇಸ್ ಕ್ರಿಯೇಷನ್ ಆಫ್ ದೋಸ್ ಎಕ್ಸ್ಟ್ರಾ ಪ್ರಾಡಕ್ಟ್ಸ್. C I am interested, but along with the C there are some other products will also be created. So these other products which are not needed to C are called as byproducts. So ಈ byproducts ಗಳಿಂದಲೂ ಕೂಡ ನಮಗೆ ಈ ಏರ್ ಪೊಲ್ಯೂಷನ್ ಗೆ ಕಾರಣ ಆಗಬಹುದು. Now coming to some important section called as air pollutant. Dear students, please mark these as important section. Air pollutant. Air pollutant ಗೆ ಕಾರಣಗಳೇನು ಅನ್ನುವಂಥದ್ದು ಎಲ್ಲರೂ ಬರೀತಾರೆ, ಬಟ್ ದಿ ಇಂಪಾರ್ಟೆಂಟ್ ಥಿಂಗ್ ಈಸ್ ಅಬೌಟ್ ದಿ ಪೊಲ್ಯೂಟಂಟ್, ಮಾಲಿನ್ಯ ಕಾರಕಗಳು. ಏರ್ ಪೊಲ್ಯೂಟಂಟ್ ಅಂತಂದ್ರೆ ವಾಯು ಮಾಲಿನ್ಯ ಕಾರಕಗಳು. ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಇಟ್, ರೈಟ್? ಸೊ ಇನ್ ದಿಸ್ ಕೇಸ್ we divide the air pollutants into two sections. ಎರಡು ಸೆಕ್ಷನ್ಸ್ ಗಳಲ್ಲಿ ಇದನ್ನ ವಿಂಗಡಿಸಬಹುದು. First one, the air pollutant. First air pollutant type is the particulate pollutant. The second one is gaseous pollutant. Let me repeat. The first one is called as particulate pollutant and the second one is called as gaseous pollutant. ಸರ್, ಪೊಲ್ಯೂಟಂಟ್ ಅಂತಂದ್ರೆ ನಮ್ಗೆ ಗೊತ್ತಾಯ್ತು, ಯಾವುದರಿಂದ ಮಾಲಿನ್ಯವಾಗುತ್ತದೆಯೋ ಅದನ್ನೇ ನಾವು ಪೊಲ್ಯೂಟಂಟ್ ಅಂತ ಹೇಳಿ ಕರಿತೀವಿ. ಯಾವುದನ್ನ ನಾವು ಪರ್ಟಿಕ್ಯುಲೇಟ್ ಪೊಲ್ಯೂಟಂಟ್ ಅಂತ ಹೇಳಿ ಕರಿತೀವಿ? The air has got so many things dissolved in it. ಡಿಸಾಲ್ವ್ ಅಂತಂದ್ರೆ ಏನು? ಯಾವುದು ಕರಗಿಕೊಂಡಿರುತ್ತದೆಯೋ, ರೈಟ್? ಇನ್ ದಿ ಏರ್, ಗಾಳಿಯಲ್ಲಿ ಬಹಳಷ್ಟು ಗ್ಯಾಸಸ್ಗಳು, ಬಹಳಷ್ಟು ಲಿಕ್ವಿಡ್ ಕಂಟೆಂಟ್ಗಳು, ಬಹಳಷ್ಟು ಸಾಲಿಡ್ ಕಂಟೆಂಟ್ಸ್ಗಳು ದೇ ಆರ್ ಡಿಸಾಲ್ವ್ಡ್. There are solid contents which are dissolved in the air. There are liquid contents which are dissolved in the air. So ಯಾವಾಗ ನೀವು ಈ ಸಾಲಿಡ್ ಅಂಡ್ ಲಿಕ್ವಿಡ್ ಇವೆರಡು ಕಂಟೆಂಟ್ಸ್ ಗಳನ್ನ ಕೂಡಿಸ್ಕೊಂತೀರಿ,
the dissolved contents in the air, when you sum up the solid content and the liquid content which are dissolved in the air, which are harmful in nature, when they are mixed together, ಅವುಗಳನ್ನು ನಾವು we call them as particulate pollutant ಅಂತಂದು. I hope you are understanding. Let me repeat it. What are particulate pollutants? ಯಾವುಗಳಿಗೆ ನಾವು particulate pollutants ಅಂತ ಹೇಳಿ ಕರಿತೀವಿ? ವಾತಾವರಣದಲ್ಲಿ ಸಾಲಿಡ್ ಮತ್ತು ಲಿಕ್ವಿಡ್ ಡಿಸಾಲ್ವ್ ಆಗಿರುವಂತಹ ಸಾಲಿಡ್ ಮತ್ತು ಲಿಕ್ವಿಡ್ ಪೊಲ್ಯೂಟನ್ಸ್ ಗಳನ್ನ ಕೂಡಿಸಿದಾಗ it becomes a dangerous, hazardous, harmful effect on air pollution, and that is called as a biggest thing because these play a major role. So ಈ particulate pollutants ನಲ್ಲಿ some examples such as metallic particles, dust ಧೂಳು particles, soot ಅಂತಂದ್ರೆ ಮಸಿ, aerosol and smoke. All these variety of sections, you all have already studied these things in your chemistry examples or chemistry studies. Coming to second section called as gaseous pollutants ಅಂತಂದ್ರೆ ಯಾವುದು in the form of gas. See, in the form of particulates ಅಂತಂದಾಗ I have added solids and I have added liquids, but in case of gaseous only ಈ ಒಂದು ಗ್ಯಾಸ್ ಗೆ ಸಂಬಂಧಪಟ್ಟಿರುವಂತದ್ದು ಮಾತ್ರ as a ಮಾಲಿನ್ಯಕಾರಕ ಇರುತ್ತದೆ. So some examples as carbon monoxide CO, nitrogen dioxide NO2, hydrogen sulfide H2S, sulfur dioxide ಇದು SO2 ಆಗಬೇಕು ಈ ಜಾಗದಲ್ಲಿ, SO2, right sir, SO2. Right. So once again, these are the air pollutants, and these air pollutants are divided into two sections. The first one is the particulate pollutant and the second one is gaseous pollutant. Particulate pollutant is that pollutant which is a sum of the solid and liquid dissolved materials in the air. Gaseous is simply gas which creates a harmful effect in the case of air. Right. So coming to next section called as harmful effects. ಇದರಿಂದ ನಮ್ಮ ದೇಹಕ್ಕೆ ಯಾವ ಯಾವ ತೊಂದರೆಗಳು ಆಗಬಹುದು ಅನ್ನುವಂಥದ್ದೊಂದು ಸೆಕ್ಷನ್. So first thing, carbon monoxide, that is CO, causes giddiness. See, ಇಂಗ್ಲಿಷ್ ದಲ್ಲಿ ಇದನ್ನ ಗಿಡ್ಡಿನೆಸ್ ಅಂತಾರೆ, ಕೆಲವೊಂದು ಜನ ಇದನ್ನ ಜಿಡ್ಡಿನೆಸ್ ಅಂತ ಹೇಳಿ ಕರೀತಾರೆ. ಎರಡೂ ಸೆಕ್ಷನ್ ಅಲ್ಲೂ ಕೂಡ we need to write the same thing. Once again I repeat, it may be giddiness or it may be jiddiness. Majority of the people pronounce this one as jiddiness ಅಂತಂದು. Jiddiness ಅಂತಂದ್ರೆ ಬುದ್ಧಿಗೇಡಿತನ, ನಾನ್ಸೆನ್ಸ್ನೆಸ್. ಓಕೆ, ಹೆಡ್ಏಕ್, ತಲೆನೋವು, ಡಿಕ್ರೀಸ್ಡ್ ವಿಷನ್, ಕಣ್ಣು ಸರಿಯಾಗಿ ಕಾಣಿಸದೇ ಇರುವಂತಹ ಪದ್ಧತಿ, ಕಾರ್ಡಿಯೋವೆಸ್ಕ್ಯುಲಾರ್ ಅಂತಂದ್ರೆ ಹೃದಯಕ್ಕೆ ಸಂಬಂಧಪಟ್ಟಿರುವಂತಹ ಮಾಲ್ ಫಂಕ್ಷನ್ ಅಂತಂದ್ರೆ ಸರಿಯಾಗಿ ಕೆಲಸ ಮಾಡದೇ ಇರುವಂತದ್ದು, ಅಸ್ಫಿಕ್ಸಿಯಾ ಅಂತಂದ್ರೆ ಉಸಿರಾಟಕ್ಕೆ ಸಮಸ್ಯೆ ಆಗುವಂತಹ ತೊಂದರೆಗಳು. ಸೊ ಒನ್ಸ್ ಅಗೇನ್ ಲೆಟ್ ಮಿ ರಿಪೀಟ್, ಕಾರ್ಬನ್ ಮೊನಾಕ್ಸೈಡ್ ಕಾಸಸ್ ದಿ ಜಿಡ್ಡಿನೆಸ್ ವಿಚ್ ಇಸ್ ನಥಿಂಗ್ ಬಟ್ ನಾನ್ಸೆನ್ಸ್ನೆಸ್, ಹೆಡ್ಏಕ್ ಪ್ರಾಬ್ಲಮ್ ಅಂಡ್ ಪೇನ್ ಇನ್ ದ ಹೆಡ್, ಡಿಕ್ರೀಸ್ಡ್ ವಿಷನ್, ನಾ ಹೇಳಿದ ಹಾಗೆ ಕಣ್ಣಿನಲ್ಲಿ ನೋಡುವಂತಹ ಸಮಸ್ಯೆ, ಕಣ್ಣಿನಲ್ಲಿ ಪರೆ ಬರುವಂತಹ ಸಮಸ್ಯೆ, ಕಣ್ಣು ಸರಿಯಾಗಿ ಕ್ಲಿಯರ್ ಇರದೇ ಇರುವಂತಹ ಸಮಸ್ಯೆ, ಕಾರ್ಡಿಯೋವೆಸ್ಕ್ಯುಲಾರ್ ಹೃದಯ ಸಂಬಂಧಿ ಸಮಸ್ಯೆಗಳು, ಅಂಡ್ ಇನ್ ದಿ ಎಂಡ್ ದಿ ಅಸ್ಫಿಕ್ಸಿಯಾ, ಬ್ರೀದಿಂಗ್ ಪ್ರಾಬ್ಲಮ್ ಆರ್ ರೆಸ್ಪಿರೇಟರಿ ಡಿಸಾರ್ಡರ್ಸ್. ಹೈಡ್ರೋಜನ್ ಸಲ್ಫೈಡ್ ಆರ್ H2S ಕಾಸಸ್ ನಾಸಿಯಾ. ನಾಸಿಯಾ ಅಂತಂದ್ರೆ ವಾಮಿಟಿಂಗ್ ಸೆನ್ಸೇಷನ್, ವಾಂತಿ ಬರುವ ತರಹ, ವಾಕರಿಕೆ, ದಟ್ ಈಸ್ ನಾಸಿಯಾ. ಐ ಅಂಡ್ ಥ್ರೋಟ್ ಇರಿಟೇಷನ್, ಐ ಅಂಡ್ ಥ್ರೋಟ್ ಅಂತಂದ್ರೆ ಗಂಟಲು, ಇರಿಟೇಷನ್. ಓಕೆ, ಕಮಿಂಗ್ ಟು ನೆಕ್ಸ್ಟ್ ಥಿಂಗ್, ಸಲ್ಫರ್ ಡೈಆಕ್ಸೈಡ್ SO2 ಕಾಸಸ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಡಿಸೀಸಸ್, ಉಸಿರಾಟ ಸಂಬಂಧಿತ ಪ್ರಾಬ್ಲಮ್ಸ್ಗಳು, ಅಸ್ಥಮಾ, ಬ್ರಾಂಕೈಟಿಸ್, cancer, emphysema. Emphysema anna we studied this thing in our previous year, that is in chapter human physiology 17th chapter, that is breathing and respiratory section we studied, right, exchange of gases. Sulfur dioxide is responsible for that. Coming to next section, in plants air pollution causes reduced growth and yield.
and leads to premature death. First thing, reduced growth ಅಂತಂದ್ರೆ ಇರುವಂತಹ ಈ ಬೆಳವಣಿಗೆ ಕುಂಠಿತವಾಗುವಂಥದ್ದು, right? If the sugarcane wants to grow as a 6 feet, 8 feet, 10 feet, 12 feet height, because of the air pollution, it might result into the growth of only 4 feet, only the 2 feet, and sometimes even no growth at all. Reduced growth ಅಂತಂದ್ರೆ ನಿಲ್ಲಿಸುವಂಥದ್ದು. Yield ಅಂತಂದ್ರೆ ಉತ್ಪಾದನೆ. So we thought that after adding so many chemicals and so many fertilizers in 1 acre, I'll be getting this much ton of sugar cane. But yield, ಆ ಒಂದು ಉತ್ಪಾದನೆಯಲ್ಲಿ ಡಿಕ್ರೀಸ್ ಆಗುವಂಥದ್ದು, ಕಮ್ಮಿ ಆಗುವಂಥದ್ದು, leads to premature death. ಇನ್ನೂ ಬೆಳವಣಿಗೆ ಆಗೋಕ್ಕಿಂತ ಮೊದಲೇ ಸಾವು ಸಂಭವಿಸುವುದು. Right? All these things are nothing but the harmful effects of air pollution. Now, fine particulates, we studied in the particulate pollutants. Fine particulates causes breathing and respiratory symptoms, irritation, inflammation. Inflammation ಅಂತಂದ್ರೆ ಉರಿ, the burning sensation, and damage to the lungs. ಒಂದನ್ನ ನೀವು ಅಬ್ಸರ್ವ್ ಮಾಡಬಹುದು ಇಲ್ಲಿ in entire section of these explanations, since it is air and it has got two passages in our body, and that is from the mouth and another from the nose. ಬಾಯಿಗೆ ಸಂಬಂಧಪಟ್ಟಿರುವಂತೆ ಮತ್ತು ಮೂಗಿಗೆ ಸಂಬಂಧಪಟ್ಟಿರುವಂತೆ ಮತ್ತು ಆ ಒಂದು ರೆಸ್ಪಿರೇಟರಿ ಕೆನಾಲ್ಗೆ ಸಂಬಂಧಪಟ್ಟಿರುವಂತಹ ಎಲ್ಲಾ ಭಾಗಗಳಲ್ಲಿ it has got its own harmful effects. So we should not have to forget about these things. Air pollution generally causes the problems which are related to lung and its general movement or vascular system. I hope you are understanding. Now coming to some of the methods to control the air pollution. Dear students, now we've studied about pollution definition. After that, what are pollutants? After that, we entered into Pollution Act. Then we entered into one of the first example, that is air pollution, and in that we studied about what do you mean by air pollution, what are the different causes of air pollution. Then we studied what are the effects, harmful effects of air pollution, and finally we are studying how to control air pollution. Okay, how to control air pollution. So one of the easier thing once again, and come on, in the examinations ee tarahada prashnegalu barabahudu, and what is that, in the examinations they might ask you, draw a neat labeled diagram of electrostatic precipitator or ESP, draw a neat labeled diagram of a scrubber. They might ask you a question that what is the use of electrostatic precipitator, and write the function of scrubber. So ಈಗ ಡಿಸ್ಕಷನ್ ಮಾಡುವಂತಹ ಇವೆರಡು ವಿಷಯಗಳು ಇನ್ ಕೇಸ್ ಆಫ್ ಎಕ್ಸಾಮಿನೇಷನ್ ಫಾರ್ ಥಿಯರಿ ಪರ್ಪಸ್ ದೀಸ್ ಆರ್ ಹೆಲ್ಪ್ಫುಲ್ ಇನ್ ನೇಚರ್. ಸೊ ಫಸ್ಟ್ ಥಿಂಗ್ ಈಸ್ electrostatic precipitator. Come on, let us understand this particular topic. I repeat once again, this is called as electrostatic precipitator. Right? So first of all, try to understand this particular diagram. Okay, this first one, this is called as E, S and P. I repeat, the full form of ESP is electrostatic precipitator. This is one of the method to control what? Air pollution. Now coming to the diagram of this, very simple diagram. It starts from here. Okay, it starts from here. So try to understand this diagram very carefully. Very simple, actually very simple. So first thing, the waste gases entering the smoke particles. In the beginning, that is from the bottom side, try to observe it, or one side, the particles of air are entering the system. Particles of air, of course, it can be dissolved solid, dissolved gas, or dissolved liquid. Yenadru irಬಹುದು. Now it is entering. Now while entering, they have created one thing. Try to observe this one here. So this one, a blue color thing, this is called as negatively charged metal grid. So they have placed one negatively charged metallic grid, ಒಂದು ಮೆಶ್ ತರಹ ಇಟ್ಟಿರುವಂತದ್ದು. ಆ ಒಂದು ಕಲುಷಿತವಾಗಿರುವಂತಹ ಮಾಲಿನ್ಯವಾಗಿರುವಂತಹ ಗಾಳಿ ಆ ಒಂದು ಪ್ಯಾಸೇಜ್ ನಿಂದ ಹಾದು ಹೋಗಬೇಕು. Right? While moving, it should have to reach even those negatively charged metal grid. ಅಲ್ಲಿಂದ ಪಾಸ್ ಆಗಿ ಅದು ಹೋಗಬೇಕು.
Now what happens? ಪಾಸ್ ಆಗಿ ಹೋಗುವಾಗ these air matter, these air particles or these air pollutants or polluted air itself, when it tries to move from this to this, which this is a negatively charged thing, this particle when it tries to move from this, it takes up this negative charge in it. So ಆ air particle ಗೆ ಆ ಒಂದು ನೆಗೆಟಿವ್ ಚಾರ್ಜ್ ಕೂಡಿಕೊಂಡು it moves. ಸೊ ಆ ಎಲೆಕ್ಟ್ರಿಕ್ ಗ್ರಿಡ್ ಮುಂದೆ ಹೋಗುವಂತಹ ಗಾಳಿ ಸಾಮಾನ್ಯವಾಗಿ ದಟ್ ಈಸ್ ನೆಗೆಟಿವ್ಲಿ ಚಾರ್ಜ್ಡ್ ಓನ್ಲಿ. ಅಂಡರ್ಸ್ಟ್ಯಾಂಡಿಂಗ್ ಸರ್? ಸಿಂಪಲ್ ಸೆನ್ಸ್. ಸೊ there is one passage, from the passage the polluted air is entering. So while entering they have placed a mesh and this mesh is negatively charged. So while moving these air particles will get those negatively charged and they move further. So ಮುಂದೆ ಹೋಗುವಾಗ once again at this section try to see these red things here. These red things are positively charged. Okay, so front things are positively charged. You have already have the air, polluted air, which is negatively charged. ಸೊ ನೆಗೆಟಿವ್ ಚಾರ್ಜ್ ಆಗಿರುವಂತಹ ಏರ್ ಮಾಲಿಕ್ಯೂಲ್ಸ್ ಗಳು ಮುಂದೆ ಹೋಗುವಾಗ ಸರೌಂಡಿಂಗ್, ಇಫ್ ದೀಸ್ ಸರೌಂಡಿಂಗ್ ಥಿಂಗ್ಸ್ ಆರ್ ಪಾಸಿಟಿವ್ಲಿ ಚಾರ್ಜ್, ದಿಸ್ ಇಸ್ ಒನ್ ಬೇಸಿಕ್ ಸೆನ್ಸ್ ಆಫ್ ಫಿಸಿಕ್ಸ್. ಏನು? ಪ್ಲಸ್ ಅಂಡ್ ಮೈನಸ್ ಅಟ್ರಾಕ್ಟ್ ವಿತ್ ಈಚ್ ಅದರ್ ಅಂತಂದು. Are you understanding? So air particles which are polluted in nature having minus value, and when they go further they are attracted by the positive electrodes. A positive electrodes or positive wire or meshes, they attract the negative points. Negative points ಗಳು ಬಂದಾಗ they get it, and finally the air which comes outside is called as the fresh air. Are you understanding, sir? That fresh air will not be having any seriously damaging, harmful pollutants in it. I hope you are understanding. This is one passage. Air, polluted air is entering metal grid, negatively charged. These negatively charged molecules will be present in air pollutant while moving, and once again further positive charge content is there. So when they go further, all those molecules get attracted by positive thing, and finally only the fresh air moves ಅನ್ನುವಂಥದ್ದು ಇದು. That is called as electrostatic precipitator. One by one we'll study. So first thing, it is an electrical device to remove particular matter in the exhaust of thermal power plant. Around 99%, underline this one, 99% of particulate air matter can be removed by this method. It has got the wires and stage of collecting plates, where actually we will be getting those air matter. Electrode wires are provided in the electric current of several thousand volts, which produces a corona or the layer that releases electrons. So negative charged things we discussed, right? These electrons attach to dust particles, and those dust particles will become the negatively charged particles. Now collecting plates are earthed so that they attract charged dust particles. We discussed, right? ಮುಂದೆ ಹೋದ್ಮೇಲೆ these negatively charged dust particles are attracted by positively charged things. So while leaving, they will be freed from the minus or the plus. They will be freed from those dust particles, and we will get a free fresh air. So the velocity of air passing through plates is slow enough to allow the dust particles to fall. Very simple thing. Okay, coming to the next section called as scrubber. So scrubber ಅನ್ನುವಂಥದ್ದು ಎಲ್ಲಿದೆ? ಇಲ್ಲಿರುವಂಥದ್ದು ನಮ್ಮ scrubber. Are you understanding? This is the diagram number 2, the entire thing, scrubber. Even we have these kind of diagrams, the first diagram and second diagram in our NCERT textbooks only directly, and we can copy them very aramse, no problem. So first thing is about electrostatic precipitator, and second one is scrubber. Scrubber ಸಾಮಾನ್ಯವಾಗಿ ಇದೊಂದು ಉಜ್ಜುವಂತಹ ಕೆಲಸ, ಉಜ್ಜುವಂಥದ್ದು, right? ಉಜ್ಜುವಂಥದ್ದು. So are we scrubbing the air? Come on, let us understand for what purpose the scrubber is generally used. So first thing, that the scrubber, it is used to remove the gases like sulfur dioxide. Very clearly underline label, neat type question, that
scrubber is used to remove the sulfur dioxide gas or its related pollutants. Okay, so it is generally used in the exhaust from the industries. The exhaust is passed through a spray of water or lime. Underline this one. ಸ್ಕ್ರಬ್ಬರ್ ಅನ್ನುವಂಥದ್ದು ಸಲ್ಫರ್ ಡೈಆಕ್ಸೈಡ್ ಮಾಲಿನ್ಯಕಾರಕವನ್ನ ಹೊರಗೆ ಹಾಕ್ಲಿಕ್ಕೆ ಯೂಸ್ ಮಾಡ್ತಾರೆ. ಸೊ ಏರ್ ಅನ್ನುವಂಥದ್ದು ಪಾಸ್ ಆಗುವಾಗ ದೇ ಸ್ಪ್ರೇ ದಿ ವಾಟರ್ ಆರ್ ಲೈಮ್, ವಾಟರ್ ಅಥವಾ ಲೈಮ್ ನ ಆ ಏರ್ ಮೇಲೆ ದೇ ಜಸ್ಟ್ ಸ್ಪ್ರೇ. ವಾಟರ್ ಡಿಸಾಲ್ವ್ಸ್ gases and lime reacts with the sulfur dioxide to form a precipitate of calcium sulfate and sulfide. ಅತಿ ಸರಳವಾಗಿರುವಂಥದ್ದು. Once again, let me repeat. Pollutant air. So this is the one, pollutant air entry ಆಗುವಂತಹ ಕೆಲಸ. So from this air enters. While entering, it reacts with two things. One as water. Okay, sir. Water, and another one as lime. Okay, so when this particular dusty air reacts with water, the water dissolves those chemicals. Lime reacts with them and creates the byproducts. So these, see, this is the sprayer content here. These are spraying and these are nothing but scrubbing. Adanna ujjuvantaha kelasa. Right, ujji, there is a creation of foam like structure because lime is acting on it. Lime ಆ ಒಂದು ಹುಳಿ ಆಗಿರುವಂತದ್ದು ಆ ಏರ್ ಜೊತೆಗೆ ರಿಯಾಕ್ಟ್ ಆಗಿ ಇಟ್ ಕ್ರಿಯೇಟ್ಸ್ ಬೈ ಪ್ರಾಡಕ್ಟ್ಸ್ ಅಂಡ್ ದೋಸ್ ಪ್ರಾಡಕ್ಟ್ಸ್ ಗಳನ್ನ ವಿ ಕ್ಯಾನ್ ರಿಮೂವ್ ಇಟ್ ಇನ್ ದ ಫಾರ್ಮ್ ಆಫ್ ಸ್ಲರ್ರಿ ಅಂತಂದ್ರೆ ವೇಸ್ಟ್ ಪ್ರಾಡಕ್ಟ್ ನಾವು ಇದನ್ನ ಹೊರಗೆ ಹಾಕ್ತೇವೆ. ಸೊ ಫೈನಲಿ ದ ಒನ್ ವಿಚ್ ಇಸ್ ಕಮಿಂಗ್ ಔಟ್ ಸೈಡ್ ವಿಲ್ ಬಿ ಕ್ಲೀನ್ ಗ್ಯಾಸ್. I hope students, once again, this is a small children type of explanation I'm giving you. So first thing is about electrostatic precipitator and second one is about scrubber. Scrubber is generally used to remove the sulfur dioxide pollutant. It is used in the industries, and while doing so, the air particles or dust particles are allowed to react with one as the water and another one as the lime, and when they do so, the lime reacts and creates the sulfur with the sulfur dioxide. It reacts and creates calcium sulfate and sulfide, which can be removed out as the waste content. It can be removed out as the slurry. I hope you're understanding. And once again, I'm telling you, in the examinations they might ask you a question that draw a neat label diagram of electrostatic precipitator, draw a neat label diagram of a scrubber, write the functionality of ESP, write the functionality of scrubber. Even the important sections such as the air pollutants are important. Coming to the next point called as the catalytic converters, the third section. Once again, what are these used for? What are these used for? Sir, where actually you see the catalytic converters? I hope I have a slide of this which is present over here. Catalytic converters, right? Are you seeing this one, dear students? So this is the one, and in this particular place, this is the one we call it as a catalytic converter. It is generally used in automobiles. Okay, students, this is generally used in automobiles. Why? Because automobiles are the one which are the major sources of the release of harmful gases into the atmosphere, and when they do so, it plays once again a major role to become a heaviest air pollutant in the air pollution category. So catalytic converters are used to control air pollution. So we studied about two categories already. First one, the ESP, electrostatic precipitator, and the second one is the scrubber, and the third we are going to study is about the catalytic converters. Once again, I'm telling you, these are used in automobiles or vehicles or in cars. Okay, so coming to that point, these fitted into the automobiles for reducing the emission of poisonous gases, underlined, such as nitrogen dioxide and carbon monoxide. The sulfur dioxide was connecting to whom? It was connected to scrubber. So they have some expensive metals like platinum and palladium and rhodium as the
catalysts. So as the exhaust emission passes through catalytic converter, nitric oxide splits into nitrogen. So this is some chemistry equation we need to understand. There is no need to write these chemicals actually, but then also, and oxygen. Carbon monoxide is oxidized to carbon dioxide. Carbon monoxide is too much dangerous than carbon dioxide actually. And unburnt CHOs, that is hydrocarbons, and they get converted into CO2 and H2O. This is very good technology actually, catalytic converters. So first thing that it is used for nitrogen dioxide and carbon monoxide pollutants, and second one here we use two catalysts. First one as the platinum palladium complex with the rhodium. Generally what actually happens, conversion of nitric oxide into nitrogen and oxide. Nitric oxide is harmful chemical, once again harmful gas. Carbon monoxide is harmful gas, it is also converted into carbon dioxide. So two things takes place, nitrogen dioxide or nitric oxide N2O splits into nitrogen and O2. Carbon monoxide CO converts into carbon CO2 and unburnt hydrocarbons. This is very good actually, very good. So motor vehicles fitted with the catalytic converter should use unleaded petrol. We already discussed, as leaded petrol inactivates the catalysts. Coming to some other things, control of air pollution in Delhi. First thing, I was thinking that why to talk about only the air pollution control in Delhi. ಈ ಪುಸ್ತಕವನ್ನ ರಚನೆ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಮೇಜರ್ ಟೀಚರ್ಸ್ಗಳು, ಮೇಜರ್ ಸೈಂಟಿಸ್ಟ್ಗಳು, ಮೇಜರ್ ಆಥರ್ಸ್ಗಳು, ದೇ ವೇರ್ ಫ್ರಮ್ ಡೆಲ್ಲಿ ಅಂಡ್ NCERT ಬ್ಯಾಕ್ಗ್ರೌಂಡ್ ವಾಸ್ ಹ್ಯಾವಿಂಗ್ ದೀಸ್ ಡೆಲ್ಲಿ ಟೀಚರ್ಸ್ ಓನ್ಲಿ. ಸೊ ಅದಕ್ಕಾಗಿ ಫಸ್ಟ್ ಥಿಂಗ್ ದೇ ಥಾಟ್ ದಟ್ ಇನ್ ದಿ ಎಂಟೈರ್ ಇಂಡಿಯಾ ದಿ ಹೆವಿಲಿ ಪೊಲ್ಯೂಟೆಡ್ ಪ್ಲೇಸ್ ಅಂತಂದ್ರೆ ಅಬೌಟ್ ಡೆಲ್ಲಿ, ಬಿಕಾಸ್ ಸೋ ಮೆನಿ ಇಂಡಸ್ಟ್ರೀಸ್ ಆರ್ ದೇರ್ ಅಂಡ್ ಇನ್ ದಿ ದೋಸ್ ಇಂಡಸ್ಟ್ರೀಸ್ create so much of air pollution that it is better to introduce one of the control method in Delhi, that is best enough. Adakagi major things we have studied, we've been studying about the air pollution control in Delhi for so many years. It's been 10 to 15 years, the same thing is there. Sir, hagadre in other places such as Bangalore, such as Bombay, such as Pune, such as Andhra Pradesh, Hyderabad, etc. So in Tamil Nadu, is there any air pollution? Yes, air pollution is everywhere actually. Air pollution is everywhere. So control of air pollution in Delhi is equivalent to, it should be control in air pollution in entire places. How actually these people are taking up? Come on. So all the buses of Delhi were converted to run on CNG. CNG ಏನ್ರಿ CNG ಅಂತಂದ್ರೆ? CNG ಅಂತಂದ್ರೆ compressed natural gas. By the end of 2002, it actually happened in Delhi, and it was the scene which was given by Supreme Court. So Supreme Court prakara, in case of vehicles, you should not use unleaded petrol, you should not use petrol itself, you should not use diesel itself, you should not even use the hydrocarbons itself. It is better to use the solar energy, it is better to use the compressed natural gas. Compulsorily CNG ಮೇಲೆ, ಗ್ಯಾಸ್ ಮೇಲೆ ಓಡುವಂತಹ ಗಾಡಿಗಳನ್ನ ನೀವು ಬಳಸಿ. It was an order from the Supreme Court in 2002 itself. Okay, so what are the advantages of CNGs? ಡೀಸೆಲ್ ಮತ್ತು ಪೆಟ್ರೋಲ್ ಮೇಲೆ CNG ಇರುವಂತಹ ಆ ಒಂದು ಅಪ್ಲಿಕೇಶನ್ ಏನು? Why actually we have to use CNG? Why the scientists, why the people say that the CNG is better than petrol, CNG is better than diesel? Come on. So first thing, CNG burns most efficiently without leaving any unburnt remnant behind. ಏನಿದ್ರ ಅರ್ಥ? What is the meaning of unburnt remnant behind ಅಂತಂದ್ರೆ ಏನು? The meaning, come on, let us take a paper and we'll try to burn it, right? So while burning, there is an appearance of red color, yellow color, blue color. After, when the paper completely gets burnt out, there is an extra byproduct or last product, which is the product created by burning up of the paper, that generally appears black in color. ಕಪ್ಪಗಾಗಿರುವಂತಹ ಒಂದು ಪೇಪರ್ ವೇಸ್ಟ್ ಪ್ರಾಡಕ್ಟ್ ಉಳಿದು ಹೋಗುತ್ತೆ ನಾವು ಅದನ್ನ ಬರ್ನ್ ಮಾಡಿದ ಮೇಲೆ. ಸೊ ಅಲ್ಲಿರುವಂತಹ ದಟ್ ಪರ್ಟಿಕ್ಯುಲರ್ ಬ್ಲಾಕ್ ಥಿಂಗ್ ಗೆ ವಿ ಕಾಲ್ ಇಟ್ ಆಸ್ ಅ ಕಾರ್ಬನ್.
ಆ ಕಾರ್ಬನ್ಗೆ ರೈಟ್ ನೌ ವಿ ಶುಡ್ ಹ್ಯಾವ್ ಟು ಟಾಕ್ ಆಸ್ ದಿ ರೆಮ್ನಂಟ್, ಉಳಿದಿರುವಂತಹ ಅನ್ಬರ್ನ್ಟ್ ರೆಮ್ನಂಟ್ ಬಿಹೈಂಡ್. ಸೊ ಇಫ್ ಯು fire, if you use petrol as the source of fuel, then you think that once again there will be release of unburnt remnants. Diesel the same case, but in case of CNG it is not at all the case. CNG nalli generally when you use it as the source of fuel, ಉಳಿಯುವಂತಹ ಕೆಮಿಕಲ್ಸ್ಗಳು ಇಲ್ಲ, ಉಳಿಯುವಂತಹ ಗ್ಯಾಸಸ್ಗಳು ಇದರಲ್ಲಿ ಇಲ್ಲ. CNG ಸಂಪೂರ್ಣವಾಗಿ ಜ್ವಲಂತವಾಗಿರುವಂತಹ, ಸಂಪೂರ್ಣವಾಗಿ ಅದು ಸುಟ್ಟು ಹೋಗುವಂತಹ ಗ್ಯಾಸ್ ಒನ್ಸ್ ಅಗೇನ್ ರಿಲೀಸ್, ಬಾಕಿ ಹಿಂದ್ಗಡೆ ಯಾವುದನ್ನು ಕೂಡ ಉಳಿಸುವುದಿಲ್ಲ. ದಟ್ ಇಸ್ ಒನ್ ಆಫ್ ದ ಪಾಯಿಂಟ್. CNG is cheaper than petrol or diesel. Yes, ಪೆಟ್ರೋಲ್ ಮತ್ತು ಡೀಸೆಲ್ ರೇಟ್ಸ್ ಗಳನ್ನ ನೋಡ್ತಾ ಇದ್ರೆ ಇತ್ತೀಚೆಗೆ ಎಲ್ಲಾ ವೆಹಿಕಲ್ಸ್ ಗಳು ಕೂಡ CNG ಮೇಲೆ ರನ್ ಆಗಬೇಕು. ಯಾಕಂತಂದ್ರೆ ಒನ್ ಆರ್ ದಿ ಅದರ್ ಡೇಸ್ ಪೆಟ್ರೋಲ್ ವಿಲ್ ಟರ್ನ್ ಆಫ್, ಡೀಸೆಲ್ ವಿಲ್ ಟರ್ನ್ ಆಫ್, ಬಿಕಾಸ್ ದ ಕಾನ್ಸಂಟ್ರೇಷನ್ ಆಫ್ ಪೆಟ್ರೋಲ್ ಅಂಡ್ ಡೀಸೆಲ್ ಆರ್ ಡಿಕ್ರೀಸಿಂಗ್ ಡೇ ಬೈ ಡೇ, ಹೈಡ್ರೋಕಾರ್ಬನ್ಸ್ decreasing day by day. So that's why the scientists are taking up the another or different sources of fuel, right? So in that CNG is one of the thing. It is cheaper, kami rate. So CNG cannot be siphoned off by thieves and adulterated like petrol and diesel. So what is the meaning of C? So ಯಾವುದೇ ಗಾಡಿ ಇದ್ರೂ ಕೂಡ if someone is not having the petrol or diesel in their vehicles, the ಕಳ್ಳರು, I'm talking about thieves, right? ಕಳ್ಳರು, what they do, they open that particular lid or they do some piping arrangements. ಕೆಳಗಡೆಯಿಂದ ಆ ಪೈಪ್ ಅನ್ನ ಕಟ್ ಮಾಡಿ they take up on some bottle, and from in the bottle they fill up all that petrol or diesel, whatever that they wanted, right? I'm talking about thieves, not the regular people, right? Thieves, and they take it up and they use it for their own purpose. They store it, save it, and they can also use it, right? In case of gas, it is not the thing. ಅದನ್ನ ಓಪನ್ ಮಾಡಿ ಗ್ಯಾಸ್ ಅಲ್ಲಿ ವಿಲ್ ಸೇವ್ ಅ ಲಿಟಲ್ ಅಮೌಂಟ್ ಆಫ್ ಗ್ಯಾಸ್ ಅಂಡ್ ವಿ ಕ್ಯಾನ್ ಯೂಸ್ ಇಟ್ ಫರ್ದರ್ ಅಂತ, ಇಟ್ ಈಸ್ ನಾಟ್ ಪಾಸಿಬಲ್. ಇಟ್ ಈಸ್ ನಾನ್ಸೆನ್ಸ್ ಥಿಂಗ್ ಟು ಈವನ್ ಡಿಸ್ಕಸ್. ಸೊ ಸೈಫರ್ಡ್ ಆಫ್ ಅಂತಂದ್ರೆ ಅದನ್ನ ನಾವು ಕಳ್ಳತನ ಮಾಡೋ ಹಾಗಿಲ್ಲ, ಅದನ್ನ ಕಟ್ ಮಾಡಿ ಯೂಸ್ ಮಾಡೋ ಹಾಗಿಲ್ಲ, ರೈಟ್? ಕಮ್ ಆನ್, ಲೆಟ್ಸ್ ಗೋ. Some other steps to reduce vehicular pollution. First thing, phasing out of old vehicles. It is one of the condition in a variety of countries. ಯಾವ ಒಂದು ಗಾಡಿಯನ್ನ ನೀವು ತಗೊಂಡಿರ್ತೀರಿ, ಇಟ್ ಮೇ ಬಿ ಕಾರ್, ಇಟ್ ಮೇ ಬಿ ಬೈಸಿಕಲ್, ಇಟ್ ಮೇ ಬಿ ಇಟ್ ಮೇ ಬಿ ಟೂ ವೀಲರ್, ರೈಟ್? ಇಟ್ ಮೇ ಬಿ 2, 3, 4, 5, 6, 8 ವೀಲರ್ಸ್. ಇವೆಲ್ಲ ವೀಲರ್ಸ್ ಗಳನ್ನ ಒಂದು ವೇಳೆ ಇಫ್ ಇಟ್ ಈಸ್ 10 years old, ಆ ಕಂಟ್ರೀಸ್ ಗಳಲ್ಲಿ 10 years old ವೆಹಿಕಲ್ಸ್ ಗಳನ್ನ ಅವ್ರು ಇಟ್ಕೊಳ್ಳೋದಿಲ್ಲ. They will remove off, they will delete off, they will dust off, they will burn off, they will somehow they get rid of those vehicles, right? ಅವುಗಳನ್ನ ಬರ್ನರ ಮಾಡಬಹುದು, ಅವುಗಳನ್ನ ಕ್ರಷರ ಮಾಡಬಹುದು. They ask the people of the citizen of that particular country to get new bikes, new vehicles. Of course there will be some other subsidies will be there, ಕೆಲವೊಂದು ಅಮೌಂಟ್ ಅನ್ನು ಎಕ್ಸ್ಟ್ರಾ ಕೊಡ್ತಾನೂ ಇರಬಹುದು, ಬಟ್ they think about the air pollution. ಸೊ ಅತಿ ಹಳೆ ಆಗಿರುವಂತಹ ಗಾಡಿಗಳನ್ನ ಬಳಸುವಂತಿಲ್ಲ, ಬಳಸಬಾರದು. Use of unleaded petrol, we already discussed. Use of low sulfur petrol and diesel, we discussed this thing when we were studying about scrubbers. Okay, now coming to the use of catalytic converters in the vehicles. Of course nowadays all these are directly intentionally BS6 policy nalli directly added agi barta idave, right? So applying stringent pollution level norms for the vehicles, this is the thing. All these things are generally present in all the textbooks, in all the pages, in all the government rules and regulation pages, but most of the people are not at all following it, right? Because of the corrupted government and corrupted people, right? Companies will give you the rules and regulation, but the people are not following. So if you want to reduce the pollution of air, then it is in our side only. We only have to follow all these rules and regulations, and these rules and regulations should be followed. Sumne rules madabaradu, we need to follow those particular rules. Now coming to the last section of this discussion, that is auto fuel policy. What do you mean by auto fuel policy? ಯೂರೋ ಅಂತಂದ್ರೆ ಯುರೋಪಿಯನ್ ಕಂಟ್ರೀಸ್ಗಳು ಗ್ಯಾದರ್ ಆಗಿ ಅಲ್ಲಿ ಬಹಳಷ್ಟು ಕಂಟ್ರೀಸ್ಗಳನ್ನ ದೇ asked to participate, and in that participation they discussed about different vehicles and the use of fuels in those vehicles, and they created
Even they even asked to participate different industrial people also. So they discussed what is your byproduct in your industries, what is the harmful gas in your industry, what is the byproduct of these vehicles, what are the harmful hazardous chemicals from this particular machine or equipment. they discussed about all these things. ಡಿಸ್ಕಸ್ ಆದಮೇಲೆ ಯಾವುದು ನಮ್ಮ ವಾತಾವರಣಕ್ಕೆ ಸರಿ ಇದೆಯೋ ಅವುಗಳನ್ನ ಇಟ್ಕೊಳ್ರಿ, ಯಾವುದು ನಮ್ಮ ವಾತಾವರಣಕ್ಕೆ ಸರಿ ಇಲ್ಲವೋ ಅವುಗಳನ್ನ ಒಂದು ಯು ಮಾಡಿಫೈಡ್, another one you delete it. Okay, that is one of the act of the international act. We call it as auto fuel policy. So first thing, it is about Euro 2. Underline this one, Euro 2 norms or rules were stipulated to control sulfur content. Once again underline this one, sulfur content at 300 parts per million in diesel and 150 parts per million in petrol, one of the rule. And aromatic hydrocarbons are to be contained at 42%. What are aromatic hydrocarbons? All you people know, because it is already end of the second PUC, and this comes in chemistry as one of the basic introductory parts, hydrocarbons and aromatic hydrocarbons. Come on. So according to it, all the automobiles, remember auto antandre illi ಕೇವಲ ರಿಕ್ಷಾ ಅಂತ ತಿಳ್ಕೋಬಾರ್ದು. ಸೊ ಆಲ್ ದಿ ಆಟೋಮೊಬೈಲ್ಸ್ ಅಂತಂದ್ರೆ ವೆಹಿಕಲ್ಸ್. All the automobiles have to meet the Euro 3 emission specifications. Different rules, different specifications, different regulations we need to follow. And even these should be followed by industries, they should be followed by the vehicle industries and the bikes and cars and a lot of things which can burn the hydrocarbons. Okay, and in that 11 Indian cities, 11 Indian cities by April 1, 2005. Come on, we need to understand. We'll go further because it is very basic topics. The same 11 cities have to meet the Euro 4 norms by April 1, 2010. Another thing to underline, Euro 4 norms, right? So okay. So finally, this is the end of air pollution and its related respective characteristics. About air pollution, harmful effects of air pollution, what are the air pollutants which are to be removed, how actually the reasons why do we have to conserve this air, why do we conserve this nature, how can this air pollution be controlled, conserved ಅನ್ನುವಂಥದ್ದನ್ನ ನಾವು we discussed in this particular topic. I hope you understood. Once again, the similar thing I'm here to tell you, that is, pause the video, repeat the video, download the video. If you have any doubts, please ask. Feel free to ask at any time about any kind of question relating to PUC biology. I'll try my level best to solve this at my utmost important capacity. Right? So I hope you understood this particular video, dear students. I'm guaranteeing you that I'll be back once again by bringing another video, another topic. Until that time, study as you always and be healthy. Right? Okay, students, bye.